ಆ, ಎಲ್ಲರಿಗೂ ನಮಸ್ಕಾರ. ಆ, ಇದು ರೋಹಿತ್ ನಾಯಕ್. ಸೊ ಇದೊಂದು ವಿಶೇಷ ಪ್ರಕಟಣೆ. ಈಗ ಯಾರಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಈ ನೀರಾವರಿ ಕಾಲುವೆಯ ಪಕ್ಕದಲ್ಲಿ ಯಾರಾದರೂ ನಿವೇಶನ ಅಥವಾ ಸೈಟ್ ಅನ್ನು ತೆಗೆದುಕೊಳ್ಳುತ್ತಿದ್ದರೆ ದಯವಿಟ್ಟು ವಿಡಿಯೋವನ್ನು ನೋಡಿ ಮತ್ತು ಗಮನಿಸಿ. ಓಕೆ, ಈಗ ಈಗ ಕರ್ನಾಟಕದ ಆ ಆ, ಈ ನೀರಾವರಿ ಕಾಲುವೆಯ ಪಕ್ಕ ಯಾರಾದರೂ ಜಾಗ ತೆಗೆದುಕೊಳ್ಳುತ್ತಿದ್ದರೆ ಅಥವಾ ಆಲ್ರೆಡಿ ಇದ್ದರೆ ಒಂದು ಸತಿ ಈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಕ್ಟ್ 1965 ಅನ್ನು ಒಂದು ಸತಿ ತೋರಿಸಿ. ನಾನು ಇದು ವಿಡಿಯೋದಲ್ಲಿ ತೋರಿಸುತ್ತೇನೆ. ಅದರ ಪ್ರಕಾರ ಈ ನೀರಾವರಿ ಕಾಲುವೆ ಅಥವಾ ಕೆನಾಲ್ಗಳಿಗೆ ಇಂತಿಷ್ಟಾದ ಬಫರ್ ಝೋನ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಸೊ ಇವಾಗ ನೀವು ಈ ಕಾಲುವೆ ಸಪೋಸ್ ಈ ಫೋಟೋದಲ್ಲಿ ನೋಡ್ತಿದ್ರಲ್ಲ, ಇದೊಂದು ಇರಿಗೇಷನ್ ಕೆನಾಲ್ ಅಥವಾ ನೀರಾವರಿ ಕಾಲುವೆ. ಇಲ್ಲೆಲ್ಲಾದರೂ ನೀವು ಮನೆ ತೆಗೆದುಕೊಳ್ಳುತ್ತಿದ್ದರೆ, ಓಕೆ, ಈ ಎಲ್ಲೋ ಜಾಗದಲ್ಲಿ ನೀವು ಮನೆ ಅಥವಾ ಏನೋ ನಿವೇಶನ ತೆಗೆದುಕೊಳ್ಳುವುದಿದ್ದರೆ ದಯವಿಟ್ಟು ನೀವು ಈ ವಿಡಿಯೋವನ್ನು ನೋಡಿ. ಓಕೆ, ಸೊ ಯಾಕಂದ್ರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಆಕ್ಟ್ 1965 ಪ್ರಕಾರ ಈ ಎಲ್ಲೇ ಕಾಲುವೆಗಳಿದ್ದರೆ ಇಂತಿಷ್ಟದ ಬಫರ್ ಝೋನ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಓಕೆ, ಈವನ್ ಈ KNNL ಅಂದ್ರೆ ಕರ್ನಾಟಕ ರಾಜ್ಯ ನೀರಾವರಿ ನಿಗಮ ಲಿಮಿಟೆಡ್, ಅದನ್ನು ಕೂಡ ಇದೇ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡುತ್ತೆ. ಇನ್ ಕೇಸ್ ನೀವು ಏನಾದ್ರೂ ಅವರ ಕಾಲುವೆ ಬಫರ್ ಝೋನ್ ಅಲ್ಲಿ ನೀವು ಏನಾದ್ರು ನಿವೇಶನ ಅಥವಾ ಸೈಟ್ ತೆಗೆದುಕೊಂಡಿದ್ದರೆ ನಿಮಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗುವುದು ಮತ್ತು ಅದನ್ನು ಒಂದು ವೇಳೆ ಕಟ್ಟಿದರೆ ಅದನ್ನು ಡೆಮಾಲಿಷನ್ ಮಾಡಲಾಗುವುದು. ಓಕೆ, ಸೊ ಇವಾಗ ಆ ಆಕ್ಟ್ ಅನ್ನ ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ಗೆಜೆಟ್. ಓಕೆ, ಕರ್ನಾಟಕ ಇರಿಗೇಷನ್ ಆಕ್ಟ್ 1965 ಪ್ರಕಾರ. ಸೊ ಓಕೆ, ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆನಲ್ ಇರ್ತದೆ. ಸೊ ಅದ್ರ ಪ್ರಕಾರ ಇಂತಿಷ್ಟದ ಬಫರ್ ಝೋನ್ ಅನ್ನು ಇಲ್ಲಿ ತಿಳಿಸಲಾಗಿದೆ. ಈ ವಿತಿನ್ ಇಲ್ಲಿ ನೀವು ನೋಡ್ತಿದ್ದೀರಿ ವೆಲ್ ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ರೂಲು ಹೊಸ ಬಾವಿ ಅಂತ ಕೊಟ್ಟಿದ್ದಾರೆ. ಸೊ ಈ ಸೇಮ್ ರೂಲು ಯಾವುದೇ ಒಂದು ಸೈಟ್ಗೂ ಅಪ್ಲೈ ಆಗುತ್ತೆ. ಓಕೆ, ನೀವು ಇದನ್ನ ಗಮನಿಸಬೇಕಾಗುತ್ತದೆ. ಸೊ ಇಲ್ಲಿ ನೋಡಿ ಕೆನಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯಾವ ಇರಿಗೇಷನ್ ವರ್ಕ್ಸ್, ಟೈಪ್ಸ್ ಆಫ್ ಇರಿಗೇಷನ್ ವರ್ಕ್. ಸೊ ಇಲ್ಲಿ ನಮ್ದು ಬಂದ್ಬಿಟ್ಟು ಕೆನಾಲ್ ಕಾಲುವೆಗಳು. ಓಕೆ, ಸೊ ಇನ್ ರೆಸ್ಪೆಕ್ಟ್ ಟು ದಿ ಮೇನ್ ಕೆನಾಲ್ ಹ್ಯಾವಿಂಗ್ ದಿ ಡಿಸ್ಚಾರ್ಜ್ ಕೆಪಾಸಿಟಿ ಆಫ್ ಅಬೋವ್ 500 ಕ್ಯೂಸೆಕ್ಸ್ 500 ಕ್ಯೂಸೆಕ್ಸ್ ಡಿಸ್ಚಾರ್ಜ್ ಇರುವ ಕೆನಾಲ್ಗಳಲ್ಲಿ ಬಫರ್ ಝೋನ್ 500 ಫೀಟ್ಸ್ ಅಂತ ಮಾರ್ಕ್ ಮಾಡಲಾಗಿದೆ. 500 ಫೀಟ್ಸ್ ಅಂದ್ರೆ ಇದೊಂದು ಸೈಡ್ ಅಂದ್ರೆ ಈ ಸೈಡ್ ಇಂದ 500 ಫೀಟ್ಸ್ ಒಂದ್ ಸೈಡ್, 500 ಫೀಟ್ಸ್ ಅನದರ್ ಸೈಡ್, ಎರಡ್ ಸೈಡ್. ಬಟ್ ಅದು ಮುಖ್ಯ ಕಾಲುವೆಗಳಿಗೆ ಮಾತ್ರ. ಮುಖ್ಯ ಕಾಲುವೆ ಅಂದರೆ ಯಾವ್ದೋ ಒಂದು ಡ್ಯಾಮ್ ಇದೆ, ಡ್ಯಾಮ್ ಇಂದ ಡೈರೆಕ್ಟ್ ಆಗಿ ಯಾವ್ದು ಕಾಲುವೆ ಹೋಗುತ್ತಲ್ವಾ ಅದು ಮುಖ್ಯ ಕಾಲುವೆ. ಓಕೆ, ನೆಕ್ಸ್ಟ್ ಬರೋದು ಬ್ರಾಂಚ್ ಕೆನಾಲ್ಸ್. ಓಕೆ, ಬ್ರಾಂಚ್ ಕೆನಾಲ್ಸ್ ಹ್ಯಾವಿಂಗ್ ಡಿಸ್ಚಾರ್ಜ್ ಕೆಪಾಸಿಟಿ ಆಫ್ 100 ಕ್ಯೂಸೆಕ್ಸ್ ಅಪ್ ಟು 50 ಕ್ಯೂಸೆಕ್ ಆಫ್ ಕ್ಯೂಸೆಕ್ಸ್. ಅದಕ್ಕೆ 100 ಫೀಟ್ಸ್ ಅಂದ್ರೆ 30 ಮೀಟರ್ ನೀವು ಬಫರ್ ಝೋನ್ ಬಿಡ್ಬೇಕಾಗತ್ತೆ. 30 ಮೀಟರ್ ಒಂದ್ ಸೈಡು, ಇನ್ನೊಂದ್ ಸೈಡು 30 ಮೀಟರು. ಓಕೆ, ಇನ್ನೊಂದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇನ್ ರೆಸ್ಪೆಕ್ಟ್ ಟು ದಿ ಡಿಸ್ಚಾರ್ಜ್ ಕೆಪಾಸಿಟಿ ಆಫ್ ಅಬೋವ್ 10 ಕ್ಯೂಸೆಕ್ಸ್ ಅಪ್ ಟು 100 ಕ್ಯೂಸೆಕ್ಸ್, ಅದಕ್ಕೆ 50 ಫೀಟ್ಸ್. ಸೊ 50 ಫೀಟ್ಸ್ ಅಂದ್ರೆ ಮೋಸ್ಟ್ಲಿ ಎಲ್ಲಿ ಈ ಅಗ್ರಿಕಲ್ಚರಲ್ ಫೀಲ್ಡ್ ಇಂದ ಕಾಲುವೆಗಳು ಹೋಗುತ್ತಲ್ಲ, ಅದೆಲ್ಲ ಈ ಮೂರನೇ ಇದ್ರಲ್ಲಿ ಬರುತ್ತೆ. ಓಕೆ, ಅದ್ರದ್ದು ಡಿಸ್ಚಾರ್ಜಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 10 ಕ್ಯೂಸೆಕ್ಸ್ ಟು 100 ಕ್ಯೂಸೆಕ್ಸ್. ಅದಕ್ಕೆ 50 ಫೀಟ್ಸ್ ಅಂದ್ರೆ ಅರೌಂಡ್ 15-16 ಮೀಟರ್ ಬರುತ್ತೆ. ಸೊ ಅವಾಗ 15-16 ಮೀಟರ್ ಅಥವಾ 50 ಫೀಟ್ಸ್ ಒಂದ್ ಸೈಡ್, ಇನ್ನೊಂದ್ ಸೈಡ್ 50 ಫೀಟ್ಸ್, ಆ ರೀತಿ ಮಾರ್ಕ್ ಮಾಡ್ಬೇಕಾಗತ್ತೆ. ಸೊ ಅದ್ರ ಹೊರಗಡೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗ್ಬೋದು, ಅದ್ರ ಒಳಗಡೆ ನೀವು ಮಾಡಬಾರ್ದು. ಸಪೋಸ್ ಇಲ್ಲಿ ನಿಮ್ ಸೈಟ್ ಇದೆ ಅಂದ್ರೆ ನೀವು ಇದನ್ನ ಸ್ವಲ್ಪ ಆ ಸೈಡ್ ತಗೊಂಡು ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್, ಇದು ತುಂಬಾ ಚಿಕ್ಕ ಇರಿಗೇಷನ್ ಕಾಲುವೆಗಳು. ಅದಕ್ಕೆ ಅದರದ್ದು ಕೆಪಾಸಿಟಿ ಬಂದ್ಬಿಟ್ಟು 10 ಕ್ಯೂಸೆಕ್ಸ್. ಸೊ ಅದರ ಬಫರ್ ಝೋನ್ ಬಂದ್ಬಿಟ್ಟು 25 ಫೀಟ್ಸ್. ಸೊ 25 ಫೀಟ್ಸ್ ಅಂದ್ರೆ ಅರೌಂಡ್ 25 ಫೀಟ್ಸ್ ಅಂದ್ರೆ ಅರೌಂಡ್ 8 ಮೀಟರ್ಸ್.
8.5 meters ಬರುತ್ತೆ. ಸೊ 8.5 meters ಫ್ರಮ್ ಇದರ್ ಸೈಡ್. ಓಕೆ. ಸೊ ನಿಮಗೇನಾದರೂ ಇದರಲ್ಲಿ ಪ್ರಶ್ನೆಗಳಿದ್ರೆ ದಯವಿಟ್ಟು ನನಗೆ ಕಾಲ್ ಅಥವಾ ಮೇಲ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.